ಯೂಶ್ವಲಿ ನನ್ನ ಚಾನಲ್ ಜಾಸ್ತಿ ನನಗಿನ್ನ ನಮ್ಮ ಅತ್ತೆನೇ ಇರ್ತಾರೆ. ಇವತ್ತು ಅಷ್ಟೇ ನಮ್ಮ ಅತ್ತೆನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಎಲ್ಲ. ಆಟೋಮೇಟೆಡ್ ಸಿಸ್ಟಮ್. ಹೌದಾ? ಹೆಂಗೆ? ಗೃಹ ಪ್ರವೇಶಕ್ಕೆ ಬಂದ್ವಿ. ಗೃಹ ಪ್ರವೇಶ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಆದರೆ ನಮ್ಮ ಅತ್ತೆಗೆ ಫಿಶ್ ತಿನ್ನೋ ಬೈಕೆ ಜಾಸ್ತಿ ಇದ್ದಿದ್ದು. ಫಸ್ಟ್ ನೀರು ಚೆನ್ನಾಗಿತ್ತು ಇಲ್ಲೆಲ್ಲ. ನಡ್ಕೊಂಡು ಹೋಗುವಾಗ ನೀರಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟು ಡ್ಯಾಮ್ ತುಂಬ ನೀರು ಬರ್ತಾ ಇತ್ತು. ಇಲ್ಲೇ ಫಿಶ್ ತಿನ್ನೋಕೆ ಬಂದಿದ್ದೀವಿ. ಯಾವ ಅಂಗಡಿಗೆ ಹೋಗ್ಬೇಕು ಗೊತ್ತಿಲ್ಲ, ಎಲ್ಲರೂ ಬನ್ನಿ ಬನ್ನಿ ಅಂತ ಕರೀತವ್ರೆ. ಫೈನಲಿ ಊರಿಗೆ ರೀಚ್ ಆದ್ವಿ. ಇದೆ ನಮ್ಮ ಮನೆ ಊರಲ್ಲಿ. ಇನ್ನು ಮುಂದೆ ಜಾಗ. ಅಜ್ಜಿ ತೋರಿಸ್ತು 96 ವರ್ಷ ಆಗಿದೆ ಅಂತ. ಇವರು ಅಜ್ಜಿ, ನಮ್ಮ ಮಾವ ಅವ್ರ ತಾಯಿ. ಎಷ್ಟು ವರ್ಷ ನಮ್ಮ ಅಜ್ಜಿಗೆ? 96. 96 ವರ್ಷ. ಅವ್ರ ಕಾಲು ಭಾಗ ನಾವು ಇರೋಕ್ಕಾಗಲ್ಲ. ಅಯ್ಯೋ, ಇಲ್ಲಿ ಅಂತೂ ಫುಲ್ಲು ತಂಪಾಗಿರುತ್ತೆ. ಇಲ್ಲಿ ಆಚೆ ಕಡೆ ನಾವು ಎಷ್ಟೊಂದು ಸತಿ ನಾವು ಇಲ್ಲೇ ಮಲ್ಕೊಳ್ಳೋದು ಬಂದಾಗೆಲ್ಲ. ಒಳಗಡೆ ಮನೇಲಿ ನಾವೇನು ಮಲ್ಗಲ್ಲ. ಇಲ್ಲೆಲ್ಲ ಮಕ್ಳಿಗೆ ಆಟ ಆಡೋಕ್ಕೆಲ್ಲ ಜಾಗ ಚೆನ್ನಾಗೈತೆ. ಗೈಸ್, ಆಲ್ರೆಡಿ ಟೈಮು 5:30. ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಹಂಗೆ ಊರ ಕಡೆ ಜಮೀನು ತೋಟ ಎಲ್ಲ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮ ಅತ್ತೆ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ದು ಯಾವ್ದ್ಯಾವುದು ಅಂತ. ನನಗೆ ಅಷ್ಟು ಗೊತ್ತಿಲ್ಲ. ನಡೀರಿ ನೀವು ಮುಂದೆ. ಚೆನ್ನಾಗಿದೆ ಊರಲ್ಲಿ. ಅಂದರೆ ನಮ್ಮದು ಅಂತಂದರೆ ಇಲ್ಲಿ ಎಲ್ಲರದು ಮಿಕ್ಸ್ ಅಲ್ವಾ. ದಾರಿಲಿ ಹೋಗ್ತಾ ಇದ್ದೀವಿ. ಎಲ್ಲರದು ಅಂದರೆ ನಮ್ಮ ಚಿಕ್ಕ ಮಾವ, ದೊಡ್ಡ ಮಾವ, ಇನ್ನೊಬ್ರು ದೊಡ್ಡ ಮಾವ, ಎಲ್ಲರದು ಮಧ್ಯೆ ಇದೆಯಾ, ಒಂದೇ ಕಡೆ ಇಲ್ಲ ಅಲ್ಲ. ಅಲ್ಲಡಿ ಮುಂದೆ ಅಪ್ಪ ಮಗ ಹಿಂಗೋಯ್ತವ್ರೆ, ಎತ್ಕೊಂಡು ಹೋಯ್ತಾ ಇದ್ದಾರೆ. ಎತ್ಕೊಂಡು ಚಿನಿ ಹಾಯ್. ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಅತ್ತೆ ತೋರಿಸ್ತಾರೆ ಯಾವುದು ಅಂತ. ನಮ್ಮ ಮದುವೆ ಆದ ವರ್ಷದಲ್ಲಿ ಇದೆಲ್ಲ ಫುಲ್ಲು ರೇಷ್ಮೆ. ನೋಡಕ್ಕೆ 2 ಕಣ್ಣು ಸಾಲಲ್ಲ. ಎಲ್ಲ ಬೆಂಗಳೂರು ಇಲ್ಲ. ಇದು ರಾಗಿ ಹಾಕೋರು ಇವಾಗ. ಅವಾಗೆಲ್ಲ ರೇಷ್ಮೆ, ಕಾಕಡ ಹೂವು ಅದೇ ಬೆಳೆದು ನೋಡಕ್ಕೆ ಎಲ್ಲೆಲ್ಲೋ ಹಸಿರು. ಕೆಳಗಡೆ ಚಾನಲ್ ಹರಿಯುತ್ತೆ ನಮ್ಮ ಜಮೀನು ಪಕ್ಕನೇ. ಅದು ನೀರಾವರಿ ಚೆನ್ನಾಗಿದ್ಕೊಂಡು ಇದು ಮಾವಿನ ತೋಟ ಇದೆ ನಮ್ದು. ಇವಾಗ ಅಡಕೆ ಹಾಕ್ತಿದೆ. ನಾನು ಮದುವೆ ಆದ ವಸ್ತ್ರರು ತರಕಾರಿಗಳೆಲ್ಲ ಕೊಡ್ತಿದ್ರು, ಎಲ್ಲ ಬೆಳೀತಾ ಇದ್ರು. ಇವಾಗೆಲ್ಲ ಮಕ್ಕಳು ಬೆಂಗಳೂರು ಸೇರ್ಕೊಂಡು ಎಲ್ಲರಿಗೂ ವಯಸ್ಸಾಯ್ತು. ಯಾರು ಮಾಡೋಕ್ಕಾಗುತ್ತೆ? ನೆಕ್ಸ್ಟ್ ನೀವು ಬಂದ್ಮೇಲೆ ಊರಿಗೆ ಏನೇನು ಮಾಡ್ತೀರಾ? ನಾವು ಬಂದಮೇಲೆ ಪಾಲು ಕೊಟ್ಟು ಎಲ್ಲ ಮಾಡ್ಸೋಣ ಅಂದ್ಕೊಂಡಿದ್ದೀವಮ್ಮ. ಹೌದಾ? ನಮಗೂ ಒಳ್ಳೊಳ್ಳೆ ಫ್ರೆಶ್ ತರಕಾರಿ ಎಲ್ಲ ಸಿಗುತ್ತೆ. ನೋಡಿ, ಇದು ರಾಗಿ. ಇದು ಯಾರ್ದು? ಇದು ನಮ್ಮ ಅಕ್ಕಪಕ್ಕವ್ರದ್ದೇ. ಅಕ್ಕಪಕ್ಕದವ್ರದ್ದು ರಾಗಿ. ನಾವು 2 ವರ್ಷ ಇದ್ದಾಗ ನಮ್ಮ ಪಾಪು, ಅವಾಗ ನಾನು ಚಿಕ್ಕವಳು, ನನಗೆ 18 ವರ್ಷ ಏನೋ. ನಿಮ್ಮ ಪಾಪು ಅಂದರೆ ಪವನ್. 2 ವರ್ಷದ ಮಗು. ಅವನ್ನ ಮುಂದೆ ಬಿಟ್ಕೊಂಡು ನಾನು ತಲೆ ಮೇಲೆ ಊಟ ಎತ್ಕೊಂಡು ಬಿಂಗೆ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಾ. ಮಧ್ಯಾಹ್ನ 1 ಗಂಟೆ 12 ಗಂಟೆ ಇರ್ಬೇಕು, 12:30 1 ಗಂಟೆ ಇರಬೇಕು. ಈ ಕಡೆಯಿಂದ ಒಂದು ಹಾವು ಹಿಂಗೆ ಏನು ರಭಸವಾಗಿ ಬರ್ತಾ ಇದೆ. ನಾನು ಹಂಗೆ ಸ್ಟನ್ ಆಗ್ಬಿಟ್ಟೆ, ಏನು ಮಾಡೋಕ್ಕಾಗಲಿಲ್ಲ. ನಮ್ಮ ಪವನ್ ಏನು ಮಾಡ್ದ, ಕೈ ಮುಕ್ಕೊಂಡು ಮಾಮಿ ಅಂತ ಅದೇನು ಭಕ್ತಿ ಅವಾಗ ಚಿಕ್ಕದ್ರಲ್ಲಿ ಅದು ಹಂಗೆ ಸೈಡ್ ಕೊಟ್ಟಾಯ್ತು. ನನಗೆ ಆಶ್ಚರ್ಯ ಆಗೋಯ್ತು. ಅದು ಹೋದ್ಮೇಲೆ ನಾವು ಅವಾಗ ತೋಟಕ್ಕೆ ಹೋದ್ವಿ. ನಾನು ಒಂದು ದಿವಸ ಇಲ್ಲ ಸುಧಾರಿಸ್ಕೊಂಡಿದ್ದೀನಿ. ನಮ್ಮ ಪಾಪ ಒಂದು ಸೂರು ಎದ್ರಕಾಣಲಿಲ್ಲ ಅವಾಗ್ಲೇನೆ. ಧೈರ್ಯವಂತ ಗಂಡು ನನ್ನ ಗಂಡ. ಇಲ್ಲೇ ಕಣಮ್ಮ, ಇಲ್ಲೇನಾ? ಹೋಗ ಇಲ್ಲೇ ಅಂತೆ ನೋಡಿ. ಎಲ್ಲಿಂದ? ನನ್ನ ಹಸ್ಬೆಂಡ್ ಇಲ್ಲಿಂದ ಮುಂದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾವ್ರೆ ನಮ್ದು ಎಲ್ಲಿಂದ ಅಂತ. ಹೇಳಿ ಪವನ್, ನನಗೆ ಗೊತ್ತಿಲ್ಲ. ಅಲ್ಲಿಂದ ಆ ಮರ ಆಯ್ತಲ್ಲ, ನೀವು ಯಾವತ್ತೂ ಕಂಪ್ಲೀಟ್ ಜಮೀನ ಸೊಸೆಗೆ ತೋರಿಸೇ ಇಲ್ಲ. ಆ ಮರದಿಂದ ಕಣಮ್ಮ ಸ್ಟಾರ್ಟ್. ಯಾವ ಮರ? ಆ ಮರ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ. ಇದಾ? ಬಳೆ. ಹಾಂ, ಇಲ್ಲಿಂದ. ಹಾಂ, ಅಲ್ಲಿಂದ ಸ್ಟಾರ್ಟ್ ನಮ್ಮದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈವ್ನಿಂಗ್ ಆಗಿದೆಯಲ್ಲ, ನೇಚರ್ ಚೆನ್ನಾಗಿದೆ. ಈ ಮಾವಿನ ತೋಟ ಎಲ್ಲ ಸ್ಟಾರ್ಟ್ ನಮ್ಮದು. ಯಾವುದು? ಈ ಕಡೆ ಮಾವಿನ ತೋಟ. ಈ ಕಡೆ ಬನ್ನಿ, ಹಂಗೆ ತೋರಿಸ್ತೀನಿ ಮುಂದೆ. ನೋಡಿ, ನಮ್ಮದು ಎಲ್ಲಿಂದ ಸ್ಟಾರ್ಟ್? ಇಲ್ಲಿಂದ ಅಲ್ಲ, ಇಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿದ್ದಾರೆ. ಹಾಂ, ಅಜ್ಜಿಯವರು ಭಾಗ ಬಂದಿದ್ದು. ಇವಾಗ ಇದು ಭಾಗ ಆಗಬೇಕು ಅನ್ನೋದು ಎಲ್ಲರೂ. ಇದು ಹಸಿಮೆಣ್ಸಿನ್ಕಾಯಿ. ಅಡಿಕೆ ಸೊಸಿ
ನಮ್ದೇ ಹೋಗಿ ಯಾರ್ದದು? ಉದ್ದಕ್ಕೂ ನಮ್ದೇ. ಎಲ್ಲ ಉದ್ದಕ್ಕೂ ನಮ್ದೇನಾ? ಇಲ್ಲಿಂದ ಸ್ಟಾರ್ಟಾ? ಅಲ್ಲಿಂದ ಸ್ಟಾರ್ಟ್. ಇದು ಪೂರ್ತಿ ತೆಂಗಿನ ಮರ ಇಲ್ಲಿಂದ ಮಾವಿನ ತೋಟ ಇಲ್ಲಿಂದ ಅದು ತನಕ ಉದ್ದಕ್ಕೆ ಇಲ್ಲಿಂದ ಫುಲ್ಲು. ತನಕ ಎರಡು ನೋಡಮ್ಮ ನೀರು ಅಡುಗೆ ನೀರು ಬರೋದು ಇಲ್ಲಿ ಬೋರ್ ಅಲ್ಲಿಂದ ಬರೋದು ದೇವಸ್ಥಾನ. ಅಲ್ಲಿ ನೀರು ಬರೋದು. ನೀರು ಬರುತ್ತೆ. ಹಾಂ, ಊರು ಹಳ್ಳಿ ಜೀವನ ಚೆನ್ನಾಗಿರುತ್ತೆ. ಬಟ್ ನಾವು ದುಡಿಬೇಕಂದ್ರೆ ಬೆಂಗಳೂರಿಗೆ ಹೋಗಲೇಬೇಕಲ್ಲ, ಏನು ಮಾಡೋದಲ್ವೇನಮ್ಮ? ಹೌದು, ಚೆನ್ನಾಗಿರ್ಬೇಕು ಅಂದರೆ ಅಲ್ಲೂ ದುಡಿಬೇಕು ಇಲ್ಲೂ ಮಾಡಬೇಕು ಅಲ್ಲೂ ಮಾಡಬೇಕು. ಬಟ್ ನಂಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ 5 ಇಯರ್ಸ್ಗೆ ಅಗ್ರಿಕಲ್ಚರ್ ತುಂಬ ಮುಂದೆ ಇರುತ್ತೆ ಅನ್ನೋ ಥರ ನೀರು ಬಿಟ್ಕೊಂಡು ಮಿಷಿನ್ ಪೈಪಲ್ಲಿ ಹಾಕಿ ಅನಿಸುತ್ತೆ. ರಾಗಿ ಬಡಿಬೇಕೇನೋ ಅಲ್ವಾ? ಕಟ್ ಮಾಡ್ಬೇಕಿನ್ನ ಕಟ್ ಮಾಡಿ ಕಣ ಜನವರಿ ಕಟ್ ಮಾಡ್ತಾರೆ, ಕಣ ಮಾಡ್ತಾರೆ. ಜನವರಿ ನವಂಬರ್ ಡಿಸೆಂಬರ್ ಕಟ್ ಮಾಡ್ತಾರೆ, ಜನವರಿ ಕಣ ಮಾಡ್ತಾರೆ. ನಮ್ಮ ಅಲ್ಲಿ ರೂಮ್ ಕಾಣ್ತಾ ಇಲ್ವಾ? ಹಾಂ, ಅಲ್ಲಿ ತನಕ ನಮ್ಮ ಓಕೆ ಬನ್ನಿ ಹಾಗೆ ಮುಂದೆ ತೋರಿಸ್ಕೊಂಡು ಹೋಗೋಣ. ಅಲ್ಲಿ ನೋಡಲ್ಲಿ ಅಪ್ಪ ಅಲ್ಲಿ ನೋಡಿ ಅಪ್ಪ ಮಗ ಪವ ಹಿಂಗೆ ಇದ್ದಿದ್ದು ಅವಾಗ. ಬಿಟ್ರೆ ಚಿನಿ ಹಾಯ್ 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 ಚೆನ್ನಾಗಂತೆ ಬಿಡು. ಪ್ಲೇನ್ ಕಿಸ್ ಕೊಡು. ಯೂಶಲಿ ನನ್ನ ಚಾನಲ್ ಜಾಸ್ತಿ ನನ್ಕಿನ ನಮ್ಮ ಅತ್ತೆನೇ ಇರ್ತಾರೆ. ಇವತ್ತು ಅಷ್ಟೇ ನಮ್ಮ ಅತ್ತೆನೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಎಲ್ಲ, ಮುಂದಕ್ಕೂ ಎಲ್ಲ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದೇನಿದು? ಊಟ ಮಾಡ್ತಾ ಇದ್ವಿ ಅವಾಗ ಕಣ ಮಾಡಿದಾಗ, ಅವಾಗ ಕ್ಲೀನ್ ಮಾಡ್ಕೊಳ್ಳೋದು. ಮಂಚ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಅಡುಗೆ ಮಾಡಕ್ಕೆ. ಈಗಲೂ ಹಂಗೆ ಮಾಡ್ತೀರಾ? ಕಣ ಮಾಡಿದಾಗ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಇಲ್ಲೇ ಊಟ ಮಾಡಿ ಮಧ್ಯಾಹ್ನ ಹತ್ರ ರೆಸ್ಟ್ ಮಾಡ್ತಾರೆ. ನಂಗಿನ ಜಾಸ್ತಿ ನಮ್ಮ ಅತ್ತೆಗೆ ಗೊತ್ತಿರಲ್ಲ. ಅಡಿಕೆ ಸಸಿ ಮಧ್ಯೆ ತೆಂಗಿನ ಕನಕಾಂಬರ ಗಿಡ ಹಾಕೊಂಡಿದ್ದಾರೆ. ಹಾಂ, ಅಡಿಕೆ ಸೊಸಿ ನಮ್ಮದೇ ಇದು. ಇದ್ರ ಮಧ್ಯೆ ಕನಕಾಂಬರ ಗಿಡ ಹಾಕ್ಕೊಂಡಿದ್ದಾರೆ ನೋಡಿ. ತೊಗರಿ ಗಿಡ ಕನಕಾಂಬರ ಗಿಡ ಎರಡು ಹಾಕಿದ್ದಾರೆ. ಇಲ್ಲಿ ಪರಂಗಿ ಗಿಡ ಎಲ್ಲ ಹಾಕೋರೆ. ಹಾಂ, ಅಲ್ಲಿ ಮಧ್ಯ ತೊಗರಿ ಗಿಡ. ನೋಡಿ ಬತ್ತಾನ ಕೈ ಕಿತ್ಕೊಂಡು ಹಿಡ್ಕೋ. ಪರಂಗಿ ಗಿಡ, ಬಾಳೆ ಹಾಕೊಂಡವ್ರೆ. ಮತ್ತು ಅಲ್ಲಲ್ಲೇ ಮಧ್ಯ ಬಾಳೆ ಹಾಕ್ಕೊಂಡವ್ರೆ. ನೋಡಿ ಇದೆಲ್ಲ ಅಡಿಕೆ. ಗೈಸ್, ನಿಮಗೆ ಎಲ್ಲ ಕಡೆ ಈ ಆಂಟಿ ಇರ್ತಾರಲ್ಲ, ಅವ್ರು ಯಾರು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ. ನೋಡಿ ಅಡಿಕೆ ಇದೆಲ್ಲ ನಮ್ಮದೇ. ಇದೇನು ಹಾಕೋರೆ ಇಲ್ಲಿ? ಹಸಿಮೆಣ್ಸಿನ್ಕಾಯ? ನಮ್ದಮ್ಮ ತೆಂಗಿನ ಸಸಿ ಹಾಕ್ಸಿದೀವಲ್ಲ, ಇದು ನಮ್ಮದೇ ಸೊಸಿ. ಇದು ಉದ್ದಕ್ಕೂ ನಮ್ಮದೇ ಫುಲ್ ಹಾಕ್ಸಿರೋದು. ಇಲ್ಲಿಂದ ಡೌನ್ ಪೂರ್ತಿ ನಮ್ದೇ ಹೋಗಿ. ಇಲ್ಲಿಂದ ಡೌನ್ ಪೂರ್ತಿ ಎತ್ಕೊಳ್ಳಿ. ಹೊಡಿದ್ ಮುಗಿ ಕಾಲ್ಗೆ ನೋಡಿ ಪಾಮೆ ಐತಿ, ಎತ್ಕೋ ಬೈಲಿ ಎತ್ಕೊಳಮ್ಮನ್ನ. ಇದೆಲ್ಲ ನಮ್ಮದೇ ತೋಟ ನೋಡಿ, ಅಡಿಕೆ ತೋಟ. ವಾಟರ್ ಎಲ್ಲ ಆಟೋಮೇಟೆಡ್ ಸಿಸ್ಟಮು. ಹೌದಾ? ಹೆಂಗೆ? ನೀರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆಟೋಮೇಟೆಡ್ ಆಗಿ ಅದೇ ಅಡಿಕೆ ನೋಡಿ ಬಂದೈತೆ. ಅಡಿಕೆ ಎಷ್ಟು ಚೆನ್ನಾಗಿ ಬಂದಿದೆ. ಊರ ಕಡೆ ಇದ್ದರೆ ಈ ಥರ ನೇಚರ್ ಮಧ್ಯೆ ಇದ್ದರೆ ಫ್ರೆಶ್ ಏರ್ ಸಿಗುತ್ತೆ, ಏನು ರೋಗ ಬರಲ್ಲ. ಏನೇ ರೋಗ ಇದ್ರೂ ಸ್ವಲ್ಪ ಆರಾಮ್ ಫೀಲ್ ಆಗ್ತೀವಿ ಅಲ್ವೇನಮ್ಮ? ಹೌದು, ಆರೋಗ್ಯ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ ನಾವು ಚೆನ್ನಾಗಿರ್ತೀವಿ ಅಂತ. ಪಾಪು ಅಷ್ಟು ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಬಂದಾಗ ಅಡಿಕೆ ಎಲ್ಲ ಇರಲಿಲ್ಲ, ಇವಾಗ ಚೆನ್ನಾಗಿ ಬಂದೈತೆ, ಸಕ್ಕತ್ತಾಗಿ ಬಂದಿದೆ ಅಡಿಕೆ ಎಲ್ಲ. ನೋಡಿ 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 ಚಿನ್ನಿ, ಎಷ್ಟು ಅಡಿಕೆ ಸೊಸಿ ಹಾಕ್ಸೋರೆ? 1200 ಅಡಿಕೆ ಸೊಸಿ ನೋಡಿ, ಎಷ್ಟು ಚೆನ್ನಾಗಿದೆ. ಇದ್ರ ಮಧ್ಯ ಓಡಾಡುವುದಕ್ಕೆ ಸಕ್ಕತ್ತಾಗಿದೆ. ನೀವು ನೋಡಿ, ಯಾರು ಎತ್ಕೊಂಡ್ರು ಗೊತ್ತಾಯಿಲ್ಲ. ನಾನೇ ನಡ್ಕೊ ಬರ್ತೀನಿ ಅಂತ ಹೋಯ್ತವನೆ ನನ್ನ ಮಗ. ಅಲ್ಲಿ ನೋಡಿ ನೋಡಿ, ಕೈ ಕಿತ್ತಾಕ್ತವನೆ. ಹಿಡ್ಕೊಳ್ಳಿ ಅವನ ಕೈನ. ಯಾವುದು ಇದು? ನಿಂದೆ ಚಿನಿಮಾ.
ಇಲ್ಲೇನೋ ಹಾಕಿಲ್ಲ ಹಂಗೆ ತೆಂಗಿನ ಮರ ಒಂದೈತೆ ಅಷ್ಟೇ, ಇಲ್ಲೇನೂ ಇಲ್ಲ. ಅದೇನದು ಹುಲ್ಲು, ಅದೇ ಜೋಳ ಅದಕ್ಕೆ ಹೇಳ್ತಾ ಇರೋದು. ಇಲ್ಲ ಹೋಯ್ತು ಅಂತ ಎದ್ರಕಂಡ. ನೋಡಿ ಸಾಕಾಗಿದೆ ಮಾತ್ರ. ಹಸಿಗೆ ಹುಲ್ ಬೀಳ್ಕತ್ತಾರಲ್ಲ. ಇವಾಗೆಲ್ಲ ಬೆಂಗಳೂರಲ್ಲಿ ಮನೆ ಇರೋರೆಲ್ಲ ಪುಣ್ಯವಂತರು ಅನ್ನೋಕ್ಕಿಂತ ಊರಲ್ಲಿ ಯಾರು ಜಮೀನು ಇರುತ್ತೆ ಅವರೇ ಪುಣ್ಯವಂತರು ಅನ್ಬೋದಲ್ವಾ. ಬೆಂಗಳೂರಲ್ಲೆಲ್ಲ ಏನು ಸಿಟಿಲಿ ಪೊಲ್ಯೂಷನ್ನು, ಗಾಳಿ. ಹೋಗಲ್ಲ ಇಷ್ಟೇ. 700 ಮರ ಐತೆ ಹಾಂ, ಈ ಪ್ಲಾಟಲ್ಲಿ ಒಂದು 700 ಮರ ಐತೆ. ಆ ಸಿಟಿಲಿ ಆ ಹೊಗೆ ಕೊಡ್ಕೊಂಡಿರೋದು ಈ ಥರ ಇದ್ದರೆ ಹಿಂಗಿರುತ್ತೆ. ಯೋಚನೆ ಮಾಡಿ ಯಾರ್ಯಾರೆಲ್ಲ ಬೆಂಗಳೂರಲ್ಲಿ ತಗೋಬೇಕಂತ ಇದ್ದೀರಾ, ಊರ ಕಡೆ ಆದಷ್ಟು ತಗೊಳಕ್ಕೆ ಟ್ರೈ ಮಾಡಿ. ನಿಮಗೂ ಅಟ್ಲೀಸ್ಟ್ ವೆಕೇಶನ್ಸ್ಗೆಲ್ಲ ಹೋಗಿ ಸ್ಟೇ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಹೋಗ್ಬೇಕು ತುಂಬ. ಆಲ್ರೆಡಿ ಈವ್ನಿಂಗ್ ಆಗ್ಬಿಟ್ಟಿದೆ, ನಾವು ಇವಾಗ ಹೋಗಲ್ಲ. ಫುಲ್ ಟ್ರಾನ್ಸ್ಫಾರ್ಮರ್ ತನಕ ಇದೆ, ಅಲ್ಲಿ ತನಕ ಇವಾಗ ಈವ್ನಿಂಗ್ ಆಗಿದೆ, ಹೋಗಲ್ಲ. ರಿಟರ್ನ್ ಮನೆಗೆ ಹೋಗ್ತೀವಿ. ಸಾಕಾಗಿದೆ. ಯಾರು ಈಗಿನ ಜನ್ರೇಷನ್ ಮಕ್ಕಳು ಹಳ್ಳಿನೇ ನೋಡಿರಲ್ಲ, ಏನಂತೀರ ಅವ್ರಿಗೆ? ಅವರು ಬಂದು ವಾರಕ್ಕೆ ಒಂದ್ಸತಿ ಬಂದು ಇದೆಲ್ಲ ನೋಡ್ಕೊಂಡು ಏನೇನಾಗಿದೆ, ಹೆಂಗಿದೆ ಜಮೀನು ಅಂತ ನೋಡ್ಕೊಂಡು ಹೋಗ್ಬೇಕು. ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ ತಗೊಂಡು ಅವ್ರ ಅನುಭವಕ್ಕೆ ಬರಬೇಕು. ಯಾಕಂದರೆ ವಯಸ್ಸಾದ್ಮೇಲೆ ನಾವು ಹೆಂಗೋ ರಿಟರ್ನ್ ಆಗಲೇಬೇಕು ಊರ ಕಡೆ. ಬೆಂಗಳೂರಲ್ಲಿ ಎಷ್ಟು ದಿನ ಹೊಗೆ ಗಾಳಿ ಧೂಳು ಕುಡ್ಕೊಂಡಿರೋಕ್ಕಾಗುತ್ತೆ? ಅದರಿಂದ ಊರು ಚೆನ್ನಾಗಿ ನೋಡ್ಕೋಬೇಕು. ಬೆಂಗಳೂರಲ್ಲೂ ಇರಬೇಕು, ಕೆಲಸ ಮಾಡಿ ದುಡಿಬೇಕು. ಇಲ್ಲೂ ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ಫ್ಯೂಚರ್ ನಾವು ಚೆನ್ನಾಗಿರೋಕ್ಕಾಗುತ್ತೆ. ನನ್ನ ಮಗಗೆ ನಾವೇನೋ ಹಳ್ಳಿ ಜೀವನ ಪಕ್ಕ ತೋರಿಸ್ತೀವಿ, ಗ್ಯಾರಂಟಿ. ಎಷ್ಟೊಂದು ಜನಕ್ಕೆ ಹಳ್ಳಿ ಅಂದರೆ ಏನಂತ ಗೊತ್ತಿರಲ್ವಲ್ಲ. ಒಂದೊಂದ್ಸರಿ ಈ ಥರ ಫ್ರೆಂಡ್ಸ್ ಅವ್ರ ಊರೆಲ್ಲ ಇದ್ದರೆ ತೋಟ ಜಮೀನು ಎಲ್ಲ ನೋಡ್ಕೊಂಬನ್ನಿ, ಚೆನ್ನಾಗಿರುತ್ತೆ. ಸೊ ನಾವೀಗ ರಿಟರ್ನ್ ಹೋಗ್ತಾ ಇದ್ದೀವಿ. ಫುಲ್ ಡೌನ್ ಎಲ್ಲ ಹೋಗಲ್ಲ, ಸಾಯಂಕಾಲ ಆಗಿಬಿಟ್ಟಿದೆ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ರಿಟರ್ನ್ ಹೋಗಿ ಅಲ್ಲಿ ನಮ್ಮೂರು ಮುಂದೆ, ನಮ್ಮೂರು ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಗೈಸ್ ನೋಡಿ, ಇಲ್ಲೇ ನಾವು ಮನೆ ಕಟ್ಟೋದು. ಎಲ್ಲ ಕ್ಲೀನ್ ಮಾಡಿಸ್ಬೇಕು ಇವಾಗ. ಅದು ದೇವಸ್ಥಾನ ಕಾಣ್ತಾ ಇಲ್ಲ, ಬೆಳಗ್ಗೆ ತೋರಿಸ್ತೀನಿ ಬಿಡಿ. ಇದೆ ರೋಡು. ಈಗ ನಾವು ಹೋಗ್ತಿದ್ದೀವಿ ಬಾಯ್. ಇಲ್ಲೇ ಮನೆ ಕಟ್ಟೋ ಪ್ಲ್ಯಾನ್ ಇರೋದು. ಮನೆ ಕಟ್ಟಬೇಕಾದ್ರೆ ಫುಲ್ ಡಿಟೇಲ್ಡ್ ವಿಡಿಯೋ ಮಾಡ್ತೀನಿ. ಚಂದ್ರಕ್ಕೆ ಕಾಲ್ ಮಾಡುವ. ಯಾವ ದೇವಸ್ಥಾನ ಇದು? ಮಾರಮ್ಮ ದೇವಸ್ಥಾನ, ನಮ್ಮೂರು ದೇವ್ರ ಮಾರಮ್ಮನ ದೇವಸ್ಥಾನ. ಇಲ್ಲಿಂದ ಆ ರೋಡಲ್ಲಿ ಹೋದರೆ ನಮ್ಮ ಮನೆ ಇರೋದು. ಬೆಳಗ್ಗೆ ಎಲ್ಲ ಕ್ಲಿಯರಾಗಿ ತೋರಿಸ್ತೀನಿ. ಇವಾಗೇನೋ ನೀಟಾಗಿ ಕಾಣ್ತಲ್ಲ. ಇದು ನಮ್ಮ ಮಾವ ನಿಂತಿದ್ದಾರೆ, ಇಬ್ಬರು ಮಾವಂದಿರು. ಈ ರೋಡು ನಮ್ಮ ಮನೆ, ಈ ರೋಡ್ ನಮ್ಮ ಮನೆ. ನೋಡಿ ನನ್ನ ಮಗ ದೇವ್ರಿಗೆ ಅಡ್ಡ ಬೀಳ್ತಾವನೆ. ದೇವ್ರ ಭಕ್ತ ನನ್ನ ಮಗ. ಇದು ಮಾರಮ್ಮನ ದೇವಸ್ಥಾನ ಅಲ್ವಾ ಅಮ್ಮ? ಮಾರಮ್ಮನ ದೇವಸ್ಥಾನ ಅಲ್ವಾ? ನೋಡಿ ನೋಡಿ ಹೆಂಗೆ ಕೈ ಮುಗಿತವನೆ, ದೇವರ ಭಕ್ತ. ನನ್ನ ಮಗನಿಗೆ ಎಲ್ಲ ಒಳ್ಳೇದಾಗಲಿ. ಕಿವಿ ಮೇಲೆ ಫ್ಲವರ್ ಇಟ್ಕೋ ಚಿನಿಮ್ಮ, ಕಿವಿ ಮೇಲೆ ಫ್ಲವರ್ 3 ನಾಮ ಇಟ್ಕೊಂಡು ಚೆನ್ನಾಗಿದೆಯಾ? ನನ್ನ ಮಕ್ಕ ತೊಳಿದಿರ ಇನ್ನು ನೋಡಿ. ಇವಾಗ ಮನೆಗೆ ಹೋಗ್ತಾ ಇದೀವಿ. ರಿಟರ್ನ್ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವು ಇವತ್ತೆಲ್ಲ ರೆಡಿಯಾಗಿ ಒಂದು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಹಿಂಗೆ ರೆಡಿಯಾಗಿದ್ದಾರೆ. ಇವರು ನಮ್ಮ ವರ್ಗಿತಿ, ನನ್ನ ಹಸ್ಬೆಂಡ್ ಇಲ್ಲಿ ರೆಡಿಯಾಗವ್ರೆ. ಇಲ್ಲಿ ಅಜ್ಜಿನ ತೋರಿಸ್ತೀನಿ ನೋಡಿ. ಅಜ್ಜಿ ಮಲಗಿದ್ದಾರೆ. ನಾವೀಗ ಹೊರಡ್ತಾ ಇದ್ವಿ. ಈಗ ಗೃಹ ಪ್ರವೇಶಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ ಗೊತ್ತಿಲ್ಲ, ಹೇಳ್ತೀನಿ. ಗೈಸ್, ಗೃಹ ಪ್ರವೇಶಕ್ಕೆ ಬಂದ್ವಿ. ಗೃಹ ಪ್ರವೇಶ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಆದರೆ ಹೋಮ್ ಟೂರ್ ಮಾಡ್ತೀನಿ, ಆಗಿಲ್ಲ ಅಂದರೆ ನೆಕ್ಸ್ಟ್ ಯಾವಾಗಾರು ಮಾಡ್ತೀನಿ. ಗೃಹ ಪ್ರವೇಶ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಹಂಗೆ ಅಪ್ಡೇಟ್ ಮಾಡ್ತೀನಿ. ನಮಗೇನೋ ಏನೋ ಐಡಿಯಾ ಇಲ್ಲ. ನೋಡಿ, ಇದು ಫ್ರಂಟ್ ಗೇಟ್.
ಚಪ್ಪಲಿ ಇಲ್ಲೇ ಬಿಡಿ. ಫ್ರಂಟು ಸ್ಪೇಸ್, ಹಾಲು, ದೇವ್ರ ಪೂಜೆ ಮಾಡಿದ್ದಾರೆ, ಕಿಚನ್, ಇದೊಂದು ರೂಮ್, ದೇವ್ರ ಮನೆ, ಇದು ಇನ್ನೊಂದು ರೂಮ್, ಕಬೋರ್ಡ್. ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಪೇಸ್, ಇದೊಂದು ವಾಶ್ ಅಷ್ಟು ಹೋಮ್ ಟೂರ್. ಮೇಲೆ ಹೋಗೋಕ್ಕೆ ಮತ್ತೆ ಗೃಹ ಪ್ರವೇಶ ಅಲ್ಲ ಆದಮೇಲೆ ಸಿಗ್ತೀನಿ. ಸಿಂಪಲಾಗಿ ಹೋಮ್ ಟೂರ್ ಮಾಡಿದೆ. ಮನೆ ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಚೆನ್ನಾಗಿದೆ, ಸಿಂಪಲ್ಲಾಗಿ ನೀಟಾಗಿ. ಊರಲ್ಲಿ ಇಷ್ಟಿದ್ರೆ ಸಾಕದು. ಊಟ ಗೃಹ ಪ್ರವೇಶ ಮುಗಿಸ್ಕೊಂಡು ಮಂಚಿನ ಬೇರೆ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಇದು ಆನ್ ದ ವೇ ಸಾವನದುರ್ಗ ರಿಸರ್ವ್ ಫಾರೆಸ್ಟ್. ಚೆನ್ನಾಗಿದೆ ನೋಡಿ. ಚಿನಿ ಮರ ನೋಡು ಎಷ್ಟು ಚೆನ್ನಾಗಿದೆ. ಯಾರು ಮಂಚಿನ ಬೆಲೆಗೆ ಹೋಗ್ಬೇಕಂದ್ರೆ ನೋಡಿ ಸಖತ್ತಾಗಿದೆ. ಒನ್ ಡೇ ಪಿಕ್ನಿಕ್ ಥರ ಹೋಗ್ಬೋದು. ಯಾರು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ ಪ್ಲೇಸ್. ಸಾಕಾಗಿದೆ ಗ್ರೀನರಿ. ಫ್ರೆಂಡ್ಸ್ ಪ್ಲ್ಯಾನ್ ಮಾಡ್ಕೊಂಬರ್ಬೋದು ನೋಡಿ, ಆದಷ್ಟು ಪ್ಲ್ಯಾನ್ ಮಾಡಿ. ಗೈಸ್, ಇದೇ ಮಂಚಿನಬೆಲೆ ಡ್ಯಾಮು. ಒಳಗಡೆ ಬಿಡ್ತಾ ಇಲ್ಲ, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ, ಅದಕ್ಕೆ ನೋಡಿ ಇದೆ. ಹಿಂಗೆ ದೂರದಿಂದ ನೋಡ್ಕೊಳ್ತಾ ಇದ್ದೀವಿ. ನೀವು ಬರೋದಾದ್ರೆ ನೆಕ್ಸ್ಟ್ ಎಲ್ಲ ಆದಮೇಲೆ ಪ್ಲ್ಯಾನ್ ಮಾಡ್ಕೊಂಬನ್ನಿ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಫಿಶ್ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಮ್ಮ ಅತ್ತೆಗೆ ಫಿಶ್ ತಿನ್ನೋ ಬೈಕೆ ಜಾಸ್ತಿ ಇದ್ದಿದ್ದು. ಫಸ್ಟ್ ನೀರು ಚೆನ್ನಾಗಿತ್ತು ಇಲ್ಲೆಲ್ಲ. ನಡ್ಕೊಂಡು ಹೋಗುವಾಗ ನೀರಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟು ಡ್ಯಾಮ್ ತುಂಬ ನೀರು ಬರ್ತಾ ಇತ್ತು. ಈಗ ಕನ್ಸ್ಟ್ರಕ್ಷನ್ ನಡೆಯೋದ್ರಿಂದ ನೀರು ಬಿಟ್ಟಿದ್ದಾರೆ ಮತ್ತು ನೀರು ಕಡಿಮೆ ಆಗಿದೆ. ನೀರು ಕಡಿಮೆ ಅಲ್ಲಲ್ಲೇ ದಾರಿಲೇ ಹಿಡಿದು ಅವಾಗಲೇ ಫ್ರೆಶ್ ಆಗಿ ಅವರೇ ಮಾಡ್ಕೊಡೋರು. ತುಂಬ ಚೆನ್ನಾಗಿ. ನಾನು ಮದುವೆ ಹೊಸ್ತ್ರಲ್ಲಿ ಬಂದಿದ್ವಲ್ಲ ಅವಾಗ ಬಂದಿದ್ದೆ, ಮತ್ತೆ ಬಂದಿಲ್ಲ. ಇವಾಗ ಈ ಥರ ಇರೋದ್ರಿಂದ ಸ್ವಲ್ಪ ಎಲ್ಲ ನೀರೆಲ್ಲ ಕಡಿಮೆ ಆಗಿದೆ. ಫಿಶ್ ಎಲ್ಲ ಅಂಗಡಿಯವರು ಅವಾಗವಾಗ ಬನ್ನಿ, ಇಲ್ಲಿ ಬಂದು ತಿನ್ನಿ, ಅಲ್ಲಿ ಬಂದು ತಿನ್ನಿ ಅಂತ ಕರಿತಾನೆ ಇರ್ತಾರೆ. ಡಿಮ್ಯಾಂಡ್ ಜಾಸ್ತಿ ಇದೆ. ಮತ್ತೆ ಮೋಸ್ಟ್ಲಿ ಬಿಡ್ಬೋದು ಎಲ್ಲ ಫಿನಿಶ್ ಆದಮೇಲೆ. ಫಿನಿಶ್ ಆಗೋದು ಮುಟ್ಬಾರ್ದು. ಸೊ ಈಗ ಇಲ್ಲಿ ಫಿಶ್ ತಿನ್ಕೊಂಡು ಇಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರು ಮನೆ. ಏನಂತೀರಾ? ಚೆನ್ನಾಗಿದೆ, ಬನ್ನಿ ನೀವು ಒಂದ್ಸರಿ. ಎಲ್ಲ ಮುಗಿದ್ಮೇಲೆ ಬನ್ನಿ, ಇಲ್ಲ ನಮ್ಮ ಥರ ದೂರ ನಿಂತ್ಕೊಂಡು ನೋಡ್ಬೇಕಾಯ್ತದೆ. ಚಿನಿ ನೋಡ್ದ? ಜಿಯಾ ನೋಡ್ದ ಅಲ್ಲಿ ಜಿಯಾ ನೋಡ್ದ ಬಂಗಾರಿ? ತಾತ ನೋಡಲಿ. ಓಯ್, ಇಲ್ಲೇ ಫಿಶ್ ತಿನ್ನಕ್ಕೆ ಬಂದಿದ್ದೀವಿ. ಯಾವ ಅಂಗಡಿಗೆ ಹೋಗ್ಬೇಕು ಗೊತ್ತಿಲ್ಲ, ಎಲ್ಲರೂ ಬನ್ನಿ ಬನ್ನಿ ಅಂತ ಕರೀತವ್ರೆ. ಯಾವ ಅಂಗಡಿಗೆ ಹೋಗ್ತೀರಮ್ಮ? ಯಾವ ಅಂಗಡಿಯಲ್ಲಿ ತಿಂತೀರಾ ಫಿಶು? ಯಾವ್ರು ಆಸೆ ಪಟ್ಟವ್ರು ಕೊಡ್ತೀವಿ. ಗೈಸ್, ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ನಾವು ಫಿಶ್ ತಿಂದಿಲ್ಲ, ನನ್ನ ಹಸ್ಬೆಂಡ್ ಫಿಶ್ ತಿನ್ನಕ್ಕೆ ಬಿಟ್ಟಿಲ್ಲ. ಇಲ್ಲೂ ಒಂದೈತೆ, ಇಲ್ಲಿ ಚೆನ್ನಾಗಿರಲ್ಲ ಅಂತ ಫಿಶ್ ತಿನ್ನಕ್ಕೆ ಬಿಟ್ಟಿಲ್ಲ. ಮನೇಲೆ ಕೊಡಿಸ್ತೀನಿ, ಮಾಡ್ಕೊಂಡು ತಿನ್ರಿ ಅಂತ.
ಡ್ಯಾಮ್ ಕಾಣಿಸ್ತೇನೆ. ಕಾಣಿಸ್ತು. ನಾವು ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನೆಕ್ಸ್ಟ್ ಮನೆಗೆ ಹೋಗ್ತಾ ಇದ್ವಿ. ಸೊ ಹಾಯ್ ಗೈಸ್, ಈಗ ತಾನೇ ಮನೆಗೆ ಬಂದ್ವಿ. ಸೊ ಈಗ ಟೈಮ್ ಆಲ್ಮೋಸ್ಟ್ 1:30. ಇವಾಗ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡಬೇಕು. ಸೊ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಲವ್ ಯು, ಬೈ, ಟೇಕ್ ಕೇರ್.